ಓನಪ್ಪ ಗುಂಡಾರಿ, ಓನಪ್ಪ. ಅಯ್ಯೋ ಮ್ಯಾಲ್ ಬಿದ್ದು ನೋಡಿ ಹಂಗೆ. ಅಯ್ಯೋ ಬಿಟ್ಟು ಬಂದಿದ್ದೆ ಅಂತ ಸಿಟ್ಟು. ಮ್ಯಾಕ್ ಅಡ್ರತೀಯಾ? ಇಲ್ಲ ಈ ಪಟ್ಟು ನೀನು ಬಿಟ್ಟು ಬರಲ್ಲ, ಇನ್ಮೇಲಿಂದ ಇಲ್ಲೇ ಇರ್ಮನ್ ಸುಮ್ಕಿರಪ್ಪ ಗುಂಡ. ಅಯ್ಯೋಯ್ಯೋ ಬಿಟ್ಟು ಬಂದಿದ್ದೆ ಅಂತ ಬೈಯದ್ ನೋಡು. ಸುಮ್ಕಿರಪ್ಪ, ಇನ್ಮೇಲಿಂದ ಇಲ್ಲೇ ಇರ್ಮನ್ ಸುಮ್ಕಿರೋ ಬಂಗಾರಿ ನೀನು. ನೋಡಮ್ಮಣಿ ನಿನ್ನ ಮ್ಯಾಕ್ ಹಂಗೆ ಎತ್ತದ ನೋಡು, ಹೆಂಗಂಬದ ಅದು. ಬಿಟ್ಟು ಬಂದಿದ್ದೆ ನೀನು ಅಂತ ಆಡ್ರಗಲ್ಲ ಹಾಕೋತ್ ನೋಡಲ್ಲಿ ಮ್ಯಾಕೆ. ನೋಡು ನಾನು ಹೋದಾಗ್ಲೂ ಹಂಗೆ ಕಣಮ್ಮ ಕಲಮ್ಮ. ಅಯ್ಯೋ ಸಿರ್ಸಿರೇನೆ ಕೇಳೋದ್ರಂಗೆ ಬಿಟ್ಟು ಹೋಗಿದ್ರ ಅಂಬ ಸಿಟ್ಟಿಗೆ ನಂಗೆ ಮ್ಯಾಕೆ ಹತ್ತಿ ಅಯ್ಯೋ ಅದು ನೋಡ್ಬೇಕಾಗಿತ್ತು. ಅಯ್ಯಪ್ಪ ಅದಕ್ಕೆ ಮತ್ತೆ ನಾಯಿಗಿರೋ ಅಷ್ಟು ನಿಯತ್ತು ಇನ್ಯಾ ಪ್ರಾಣಿಗಳಿಗೂ ಇಲ್ಲ ಅಂತ ಹೇಳೋದು. ಅಯ್ಯೋ ಎಂಥ ಸೆನಕ್ಕಂಗೆ ನಾನು ಹೋಗ್ತಿದ್ದಂಗೆನೆ ಇನ್ನು ಅಷ್ಟು ದೂರದಾಗ ಹೋಗ್ತಾ ಇದ್ದೀನಿ, ಅಲ್ಲಿಂದ ಓಡ್ ಬಂತು. ನಂಗೇನೆ ಮ್ಯಾಕ್ ನೆಕ್ಕಮ್ಮುತ್ತೆ. ಅಯ್ಯೋ ಸೀರೆನೇ ಕೇಳೋದ್ರಂಗೆ ಆಡುತ್ತೆ ಕಣೆ ಅಮ್ಮಣಿ. ಅಮ್ಮ ನಮ್ಮ ಗುಂಡಪ್ಪನ ಬಿಟ್ಟು ಬಂದಿದ್ವಲ್ಲಪ್ಪ ಅಮ್ಮಂಗಾತ್ ನನಗೆ. ನೋಡು ಅವಾಗಿಂದ ನನ್ನ ಬೈತಾ ಇರೋದ. ಅಂದ್ಕೊಂಡು ಬೈತಾಯ್ತೆ. ಬಿಟ್ಟು ಬಂದಿದ್ದೆ ಅಂತ. ಬಿಟ್ಟೋಗಲ್ಲ ಸುಮ್ಮನಿರಪ್ಪ, ಪಟೆಲ್ಲೂ ಬಿಟ್ಟು ಬರಲ್ಲ. ಕರ್ಕೊಂಬಂದಿದ್ದೀವಲ್ಲ ಇನ್ಮೇಲಿಂದ ಇಲ್ಲೇ ಇರ್ಮಂತ ಸುಮ್ಕಿರು. ಹಂಗ ಇಲ್ಲೇ ಇರು. ರಾತ್ರಿ ಕಸಿಂತ ಕ್ಯಾರನ ಬಂದರೆ ಸರಿಯಾಗಿ ಕಡ್ದು ಬಿಡಿ ಹೇಳ್ತೀನಿ. ಯಾವ್ದು ಕಲ ಹೊಸ ನಾಯಿ ತೊಗೊಂಬಂದಿದ್ದೀರಾ? ನಮ್ದೇನೆ ಇದು. ಅಲ್ಲೇ ಊರಾಗೆ ಬಿಟ್ಟು ಬಂದಿದ್ವಿ. ನಮ್ದೇ ಅಲ್ವೇ? ನೀವಿದ್ದಾಗ ಸಣ್ಣ ನಾಯ್ಕೊಂಡು ಇರ್ಲಿಲ್ವೇ? ಅದೇ ಇವಾಗ ನೋಡಿ ಇಷ್ಟು ದೊಡ್ಡದಾಗೈತೆ. ಓ ಅದೇನು ಕಡಿಯಲ್ಲ ತಾನೇ? ನಾವಿದ್ರೆ ಕಡಿಯಲ್ಲ. ನಾವಿದ್ರೆ ಮಾತ್ರ ಯಾರನ್ನೂ ಕಡಿಯೋದಿಲ್ಲ ಅದು. ನಾವು ಇಲ್ದಿದ್ರೆ ಯಾರನ್ನ ಬಂದರೆ ಮಾತ್ರ, ನಮ್ಮ ಮನೆತಾಗ ಏನಾನ ಮುಟ್ಟಿದ್ರು, ನಮ್ಮ ದನ ಕರಿಗಳಿಗೆ ಏನಾನ ಮಾಡಿದ್ರು ಮಾತ್ರ ಇದು. ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ವಾ, ಯಾಕೆ ಬೇಕು ಇಲ್ಲಿ ಯಾರನ್ನ ಕಡ್ದಿಡಿದ್ರೆ ಅಂತ ಹೇಳಿ ಅಲ್ಲೇನೆ ಬಿಟ್ಟು ಬಂದಿದ್ವಲ್ಲ. ಅದಕ್ಕೇನೆ ಅಲ್ಲಿ ಬಡ್ಕೊಂಬದಂತ ಮನೆ ತಕ್ಕೋಗಿ ಹಂಗೆ ಭೌ ಭೌ ಅಂತ ಹರಿಸ್ಕೊಂಬದಂತೆ. ಕೂಗ್ಕೊಂಬದಂತೆ ಎಲ್ಗ ಹೋಗಿ ಅಂತ ಹೇಳೋದ್ರಂಗೆ ಆಡೋದಂತೆ. ಅದಕ್ಕೇನೆ ಅಮ್ಮ ಹೋಗಿ ಕರ್ಕೊಂಬಂತು. ಅದಕ್ಕೆ ನೋಡು ಬಿಟ್ಟು ಬಂದಿದ್ರ ಅಂತ ಹೇಳಿ ನನ್ನ ಮ್ಯಾಕ್ ಹತ್ತಿ ನೋಡಿ ಹೆಂಗೆ ನನ್ನಂತೂ ನೋಡಿ ನನ್ನ ಮಕ ನೋಡಿ ಹೆಂಗೆ ಆಡ್ತೈತೆ ನೋಡು. ಸುಮ್ಕಿರಪ್ಪ ಬಿಟ್ಟು ಬರೋಲ್ಲ, ಸುಮ್ಕಿರೋ ಇನ್ಮೇಲಿಂದ ನಾ ಕಂದ, ಸುಮ್ಮನಿರೋ. ಅಯ್ಯೋ ನಾಯಿಗಿರೋ ನಿಯತ್ತಿನ ಯಾರಿಗೂ ಇಲ್ಲ ಅನಿಸುತ್ತೆ ನನಗೆ. ನಾನು ಹಂಗೇನೆ ಅವಳು ಆಗಂತೆ ದಿನ ಫೋನ್ ಮಾಡಿ ಅವಳನ್ನ ಮನೆ ಪಕ್ತಾಳು ಹಂಗಂಬಾಳು ಹೇಳು. ಮಮತಮ್ಮನ ಮನೆ ತಾಗೆ ಅವಳು ಹಂಗಂಬಾಳು. ಯಾಕೋ ನಿಮ್ಮ ನಾಯಿ ಬಿಟ್ಟು ಹೋಗಿದ್ರೆ ನಾವೇನೊಂದು ತುತ್ತು ಮುದ್ದೆ ಹಾಕ್ತೀವಿ ಹಂಗಂದ್ರು ಅದು ನಿಮ್ಮ ಮನೆ ಬಾಕ್ಲಕ್ಕೆ ಹೋಗಿ ಹಂಗೇನೆ ಬಾಕ್ಲೆಲ್ಲ ಕೆರೆಯೋದು ಒಳಾದ್ರಂಗೆ ಆಡುತ್ತೆ. ಬುರ್ರಕ್ಕ ಬಂದು ಕರ್ಕೊಂಡು ಹೋಗ್ಲಿರಿ ಅಂದ್ಲು. ಅದಕ್ಕೆ ಕರ್ಕೊಂಬಂತಮ್ಮ ಹೋಗಿ. ಮತ್ತೆ ಯಪ್ಪ ನಾನು ಹೋಗ್ತಿದ್ದಂಗೆನೆ ಬಿಟ್ಟು ಹೋಗ್ತಾಳೆ ಅಂತ ಅಯ್ಯಯ್ಯಪ್ಪ ನನ್ನಂತೂ ಬೆನ್ನತ್ತಿದ್ದು ಬಿಡಲಿಲ್ಲ ಕಣಮ್ಮ. ಅವತ್ತು ಹೆಂಗೆ ಅದು ಸುಮ್ಕಾತೋ ಏನೋ ಗೊತ್ತಿಲ್ಲ. ಅವತ್ತು ಇರಲಿಲ್ಲ ಏನಪ್ಪ, ಅದು ಅತ್ತ ಹೋಗಿತ್ತು ಊರಕ್ಕೆ. ಅಯ್ಯೋ ಅವತ್ತು ಅಲ್ಗೂ ಮ್ಯಾಕ್ ಅಡ್ರತ್ತು. ನಾನು ಅಣ್ಣೆ ರಂಗಣಿಗೆ ಹೇಳ್ದೆ ಊರಾಗ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಅವಣ್ಣೆ ಕರ್ಕೊಂಡು ಹೋತು. ಯಾಕನ ಹಿಂಗೆ ಹಾಕ್ಕೊಂಡು ಕರ್ಕೊಂಡು ಹೋತು ಊರಕ್ಕೆ. ಅವಣ್ಣೆಗೂ ರೂಢಿ ಆಗಿತ್ತಲ್ಲ ರಂಗಣಿಗೆ, ಅದಕ್ಕೆ ಊರಾಗ ಕರ್ಕೊಂಡು ಹೋತ ಅಣ್ಣೆ. ಇಲ್ಲಾಂದ್ರೆ ಅವತ್ತು ಯಪ್ಪ ಬಿಡ್ತಿರ್ಲಿಲ್ಲ ಕಣಮ್ಮಿದು. ನಾ ಬರೋಕ್ಕೆ ಟೆಂಪದಿಂದಲೇ ಓಡ್ ಬಂದುಬಿಡೋದು ಬಿಡು. ಬಿಡಲ್ಲ ಸುಮ್ಮನಿರೋ ಇನ್ಮೇಲಿಂದ ಇಲ್ಲೇ ಇರ್ಮಂತ ಸುಮ್ಕಿರೋ. ಏನು ಕೈ ಕೇಳೋದು ಮ್ಯಾಕೆ ಆಡ್ರೋದು. ಅಯ್ಯಯ್ಯೋ ನಿನ್ನವಂತ ಅವತಾರಗಳು ಕಾಣಲ್ಲ. ಸುಮ್ಕಿರೋ. ನೋಡು ಕಲ ನಿನ್ನೆಷ್ಟು ಪ್ರೀತಿ ಮಾಡುತ್ತೀನಿ ನಾಯಿ. ನನಗೇನೋ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ. ಅಲ್ಲೋಡು ಕೃತಿ ಬಂದ್ಲು ನೋಡು. ಅಲ್ಲೋಡಲ್ಲಿ ಕೃತಿ ಬಂದ್ಲು. ಕೃತಿ ಬಾರೆ ಕರ್ಕೊಂಡೋಗಿ ಗುಂಡನಾಗ ಬಂದ್ಲು ನೋಡಲ್ಲಿ. ಅಲ್ಲೋಡಲ್ಲಿ ನಿನ್ನ ಕೃತಿ ಬಂದ್ಲು. ಸರಿ ಆಟ ಆಡಿಸ್ರಿ, ನಾನು ಸ್ನಾನ ಮಾಡ್ಕೊಂತೀನ. ಸರಿ ಆಯಿತು, ನೀರು ಕಾಲ ಮಾಡ್ಕೊ ಹೋಗ್ರಿ. ಅಲ್ಲಿ ಅವಾಗಲೇ ಕಾದಿದ್ದಾವೆ ನೀರು, ಹೋಗ್ರಿ. ಗುಂಡ ಎಲ್ಲಿ ಹೋಗಿದ್ದಾವ ಇತ್ತೀಸ? ಅವಾಗ ಗುಂಡ ಬಂದ ಅಲ್ಲೇ ನಮ್ಮ ಅಜ್ಜಿ ಕರ್ಕೊಂಬಂತೆ ಕಣಮ್ಮ. ನಿಮ್ಮ ಅಜ್ಜಿ ಕರ್ಕೊಂಬಂತು. ನೋಡಂಗೆ ನನ್ನ ಮ್ಯಾಕೆ ಎಗರ್ತಾ ಇದ್ದಾನೆ. ಹೋಗು ಅಲ್ಲೋಡಲ್ಲ ಕೃತಿ ಬಂದು ನೋಡು. ಕೃತಿ ಅಲ್ಲೋಡು ನೋಡು, ಕೃತಿ ಮ್ಯಾಕು ಹಂಗೆ ಎಗರ್ತಾ ಐತೆ. ಅದು ನಿನ್ನೆ ಹೇಳು ಬೋಲೋ ಹಚ್ಕೊಂಡಿದ್ದು ನಿಂತಕ್ಕೆ ಚೆನ್ನಾಗಿ ಬತ್ತಿತ್ತು. ಅದು ಇದು ಅನ್ನ ಮುದ್ದೆ ಆಗ್ತಿದ್ದಲ್ಲ, ಅದಕ್ಕೆ ನಿಂತಕ್ಕೆ ಚೆನ್ನಾಗಿ ಬತ್ತಿತ್ತು. ಓನ ಗುಂಡ ಓನ ಊರಿಗೆ ಬಂದ ಇನ್ಮೇಲಿಂದ ಇಲ್ಲೇ ಇರ್ಮನ್ ಸುಮ್ಕಿರು. ಬಿಡು ಮ್ಯಾಕೆ ಎಗರಬೇಡ ಬಿಡು. ಮಗಳ ಯಾವುದೋ ನಾಯಿ ಇಟ್ಕೊಂಬಂದವ್ರಿ, ಬೆಲ್ಟ್ ಗಿಲ್ಟು ಹಾಕ್ಯವ್ರಿ. ಕಡಿತೈತೆ ಸುಡ್ಗಾಡ ಕಡಿತೈತೆ ನಮ್ಮ ಕಲಮ್ಮ. ನಾಯಿ ಯಾವುದೋ ನಾಯಿ ಐತೆ. ನಮ್ಮದೇ ಬಾ, ನಾವಿದ್ರೆ ಯಾರನ್ನೂ ಕಡಿಯಲ್ಲ. ನಾವಿದ್ದು ಬಿಟ್ರೆ ಒಬ್ರನ್ನ ಮೇಲೂ ಹಿಂಗೆ ಬಗಳಲ್ಲ, ಹಿಂಗೆ ಕಡಿಯಕ್ಕೆ ಹೋಗಲ್ಲ. ಯಾರನ್ನ ನಾವಿಲ್ಲ ಅಂದರೆ ನಮ್ಮ ಸಿಂತಕ್ಕೆ ಯಾರನ್ನ ಬಂದರು ರಾತ್ರಿ ಟೈಮ್ನಾಗ ಅಷ್ಟೇನೆ ಅದು ಕಡಿಯೋದು. ಬಾ ಅದೇನಿಲ್ಲ, ಯಾರನ್ನೂ ಕಡಿಯಲ್ಲ. ನಾವು ಇದೀವಿ ಅಂದರೆ ಯಾರನ್ನೂ ಕಡಿಯಲ್ಲ.
ಸಾಕಿರನ ಎಲ್ಲ ಅದಕ್ಕೆ ಬೈವದಂಗಾಗುತ್ತೆ, ಆಮೇಲೆ ಕೊಡ್ಗಿಡಿದ್ರೆ ಎಲ್ಲ ಸಮ ಸಮ್ಮಂಗಾಗುತ್ತೆ. ಈ ಇರಲಿಲ್ಲಮ್ಮ ಇವತ್ತು ತೊಂದರೆ ಏನು. ನಾನು ಊರಿಗೆ ಹೋಗಿದ್ನ, ಅಯ್ಯಪ್ಪ ಅದೇನು ನಾನು ಬೇಡ ಬಿಡಲಿಲ್ಲ, ಅದಕ್ಕೇನೆ ಬಸ್ನಾಗ ಕರ್ಕೊಂಬಂದೆ. ಅದಕ್ಕೆ ಅಂತೂ ಬಸ್ನಾಗ ಅಯ್ಯಪ್ಪ ನಾನು ಬರೋದೇ ಕಾಯ್ತಿತ್ತೇನಪ್ಪ, ಹೋಗ್ತಿದ್ದಂಗೆ ಮ್ಯಾಕೆ ಆಡಿರ್ತು ಹಂಗೇನೆ. ಬಿಡು, ನಾನು ಹಿಡ್ಕೊಂಬಂದಿದ್ದು ಆಸೆ ಆಯ್ತು, ಹಂಗ ಮನೆ ತಾಗೆ ಕಾವಲಿಗೆ ಇರುತ್ತಿ. ನಾನು ನಮ್ಮಮ್ಮ ಯಾವಾಗ ನಮ್ಮ ನಾಯಿ ಇರೋದು ಕೇಟ ಧೈರ್ಯವಾಗಿದ್ವಿ. ಇವಾಗ ಬರಲಿ ರಾತ್ರಿ ಹೊತ್ತು ನಾವು ಬಂದು ಯಾವಳ ನಾನು ಏನಾನ ಮಾಡಲಿ ನಮ್ಮ ಹಸುಗಳಿಗಾಗಲಿ ಏನಾನ ಸರಿಯಾಗಿ ಹಿಡ್ಕೊಂಡು ಕೇಳುತ್ತಿ. ನೋಡಿ ಹೆಂಗೈತಿ, ಏನಿಲ್ಲ ಅಕ್ಕ, ರಾತ್ರಿ ಟೈಮ್ ಯಾರನ್ನ ಬಂದುಬಿಟ್ರಿ ಸರಿಯಾಗಿ ಹೇಳೋ ಬೊಗಳಲ್ಲ ಏನಿಲ್ಲ, ನಾಯಿ ಐತಿ ಎಂಬುದು ಒಂದು ಸೂಸಾಗ ಗೊತ್ತಾಗಲ್ಲ, ಹೋಗಿ ಹಿಡ್ಕೊಂಡು ಕಿತ್ತು ಬಿಡುತ್ತೆ ಒಂದೇ ಪಟ್ಟು ಬೊಗಳದಾಗಿ. ಹಂಗೆ ಮಾಡುತ್ತೆ ಇದು. ಏನೋ ತಿಳ್ಕೊಂಡವ್ರೆ ಅಕ್ಕ, ನಮ್ಮ ಹಸುಗಳಿಗೆಲ್ಲ ಏನೇನು ಹಾಕ್ಯವ್ರೆ ಬೇದಿ ಆಗಲಿ ಅಂತ ಹೇಳಿ. ಅದೇನು ಹಾಕ್ಯವ್ರ ಏನೋ ಮನೆ ಆಡ್ರು ಬೇದಿ ಆಗ್ತಾವೆಲ್ಲ ಹಸುಗಳಿಗೆಲ್ಲನ. ಹಂಗೆ ಮಾಡ್ಯವ್ರ. ಅದಕ್ಕೇನೆ ನಾಯಿ ಇದ್ರೆ ಬಾಯಿ ಇರುತ್ತೆ, ಬರೋಕ್ಕೂ ನಾಯಿ ಹಿಡ್ಕೊಂಡು ಕೇಳು ತಪ್ಪಂಬದು, ಬಾಯಿ ಇದ್ರೆ ಯಾವಳು ಬರಲ್ಲ ಇಲ್ಲಿ. ಮತ್ತೆ ಹೇಳು ಹೆಂಗ ನಾಯಿ ತಂದಿದ್ದು ಒಳ್ಳೇದೇ ಅದು ಸುಮ್ಕಿರು. ಸರಿಯಾಗಿ ಇಟ್ಕೊಂಡು ಕಿತ್ತು ಬಿಡುತ್ತೆ. ಕೇಳಿ ರಾತ್ರಿ ಟೈಮ್ನಾಗ ಯಾರನ ಹೋಗ್ಲಿ ಕಿತ್ತು ಬಿಡ್ಬೇಕು ಇಟ್ಕೊಂಡು ಹಂಗೆ ಅಪ್ಪನ. ಹಂಗಾದ್ರೆ ಮತ್ತೆ ಅಲ್ಲ ಹೋಗ್ಬಾರ್ದು ಹಂಗೆ ಸುಮ್ಮನೆ ದನ ಕರುಗಳ ಮೇಲೆ ಯಾಕಮ್ಮ ಹಂಗೆ ಮಾಡಬೇಕು. ನೋಡಿ ಹಂಗೆ ನಿಮ್ಮ ಅಮ್ಮನಿನ ಬೋಲ್ ಹಚ್ಕೆ ಬಿಟ್ಟೈತಲ್ವಿ, ಹಂಗೇನೆ ನೋಡು ಅಕ್ಕೆ ಮತ್ತು ನಾಯಿ ಹಂಗೆ ಒಟ್ಟು ನೀ ಎತ್ತಂಬದಲ್ವಿ ನೋಡು. ಹಂಗೆ ನಿಮ್ಮ ಅಮ್ಮನಿ ನೆನ್ಸನಕ್ಕೆ ಯಾಕೆ ಇದು ಮಾಡೋದ. ಅಯ್ಯೋ ನಮ್ಮ ಕಲಮ್ಮನ ಹಂಗೇನೆ ಇಡತಿಂತಕ ನಮ್ಮ ಕಲಮ್ಮನ ಮೇಲೆ ಓಡಾತು, ಅವಳನ್ನ ಕೈ ಇಟ್ಕೊಂಡು ಅವಳು ನನಗೆ ಬೈಯೋದು. ಬಿಟ್ಟು ಬಂದಿದ್ಯಾ ಅಂತ. ಅವಕ್ಕೆ ಅರ್ಥವಾಗಲ್ಲ ಅಂತೀವಿ, ಎಲ್ಲ ಅರ್ಥ ಆಗ್ತಾವ ನಾಯಿಗೆ. ಅಂತೈತೆ ನೋಡಿ, ಬಿಟ್ಟು ಬಂದಿದ್ಯಾ ನನ್ನ ಅಂತ. ಅಕ್ಕೆ ಹೇಳ್ತೀನಿ ತಡಿ, ಯಾರನ್ನ ನಮ್ಮ ಮಸಿನ್ ತಕ್ಕ ಬರಲಿ ಗುಂಡ ಸರಿಯಾಗಿ ಹಿಡ್ಕೊಂಡು ಕಿತ್ತು ಬಿಡು ಅಂತ ಹೇಳಿದ್ದೀನಿ. ಏನಿಲ್ಲ ನಮ್ಮ ಗುಂಡ, ಅವನು ಒಳ್ಳೇನಲ್ಲ ಅವನು. ಏನೋ ತಿಳ್ಕೊಂಡವ್ರಿ ಬರಲಿಲ್ಲಿ. ಅದು ಯಾರು ಇಲ್ಲದ್ದು ಯಪ್ಪ, ನಮ್ಗೆ ಇವಾಗ ಬೈವದಂಗೆ ಆಗೈತೆ ಗೊತ್ತೇ, ಹಸುಗಳಿಗೆ ಬೇದಿ ಆಗ್ತಾ ಇರೋದಕ್ಕೆ. ಅಮ್ಮ ಏನಪ್ಪ ಇದು ಅಮ್ಮಂಗಾಗುತ್ತೆ. ಇಂಜೆಕ್ಷನ್ ಹಾಕಿರೋದಕ್ಕೆ ಒಂದಿಟ್ಟು ಪರವಾಗಿಲ್ಲ ಹೆಂಗನ, ಇಲ್ಲಾಂದ್ರೆ ಇಡತ್ತಿ ಸುಸ್ತಾ ಬಿಡವು ಸಿಮೆಸ್ಗಳೆಲ್ಲನ. ಮತ್ತು ಇಂಥಣ ಏನಾರು ಇದ್ದರೆ ಬಾಯಿ ಇರುತ್ತೆ ಬರೋಲ್ಲ. ಬೇರೆನೇ. ಆಮೇಲೆ ಇಲ್ಲಿ ಕಾಳ್ರೂ ಕಾಟವು, ಆಮೇಲೆ ಅವನು ಹೊಡ್ಕೊಂಡು ಹೋಗ್ತಾರೆ ದನ ಕರುಗಳ್ನ. ಅಕ್ಕೆ ಮತ್ತಿ ದನ ಕರುಗಳು ಕಟ್ಕೊಂಡು ಒಟ್ಟು ಮನೆ ತಾಗೆ ಏನಾನ ಆಡ್ಬೈತೆ ಅಂದಮೇಲೆ ನಾಯಿ ಸಾಕೊಂಡಿರ್ಬೇಕು. ಅಕ್ಕೆ ಮತ್ತೆ ಕುರಿಯಾಗ್ಲಾರಾಗಲಿ ಯಾರನ ಆಗಲಿ ಹೊಲ್ದ ಪಲ್ತ ಇರಾರಾಗಲಿ ನಾಯಿ ಸಾಕೊಂಡಿರ್ತಾರೆ. ನಾಯಿ ಇದ್ದರೆ ಬಾಯಿ ಇರುತ್ತೆ ಬರೋಕ್ಕೆ. ಹೋದ್ರೆ ಹಿಡ್ಕೊಂಡು ಕೇಳುತ್ತಪ್ಪ ಬರುತ್ತಪ್ಪ ಅಂಬೋದೊಂದು. ಸುಮ್ಕಿರಲ್ಲ ಚೋಟು, ಸುಮ್ಕಿರೋ. ಅಕ್ಕ ಅವಾಗ ನಮ್ಮ ಅಯ್ಯಪ್ಪ ಇಲ್ದಂಗೆ ನಮ್ಮ ನಾಯಿ ಇರೋದಕ್ಕೆ ನಾವು ಧೈರ್ಯವಾಗಿದ್ದಿದ್ದು. ಅಯ್ಯಪ್ಪ ಇಲ್ಲಾಂದ್ರೆ ನಮಗೆಲ್ಲಿ ನಾನು ನಮ್ಮ ಅಮ್ಮಗೆ ಒಂದಕ್ಕೆ ಧೈರ್ಯವಾಗಿರೋಕೆ ಆಗ್ತಿರ್ಲಿಲ್ಲ. ಇವಾಗ ಅದನ್ನು ಹೊರಗೆ ಹಸುಗಳನ್ನ ಕಟ್ಟಾಕೊಂಡು ಒಳಗೆ ಮನೆ ಕೆಮ್ತಿದ್ವಲ್ಲ, ಹೊರಗೆ ಕಟ್ಟಾಕಿ ನಮ್ಮ ನಾಯಿ ಇರೋದಕ್ಕೆ ನಾವು ಧೈರ್ಯವಾಗಿರ್ದಿದ್ದು. ನಮ್ಮ ನಾಯಿ ಇರೋದಕ್ಕೆ ಯಾರು ಬರೋಕ್ಕೆ ಅದಕ್ಕೆ ಮರಲ್ಲ ನಮ್ಮ ಊರಾಗೆ. ಇಲ್ವ ಹಂಗೆ ಮತ್ತೆ ಇವಾಗ ನೋಡು ನಾಯಿ ಇಲ್ದಕ್ಕೆ ಇವಾಗ ಎಷ್ಟು ಇದು ಮಾಡ್ತಾ ಇದ್ದಾರೆ ನಮಗೆ. ಅದಕ್ಕೆ ಮತ್ತೆ ನಾವು ನಾಯಿ ತಂದು ಇವಾಗ ಇಟ್ಟಿರೋದಿಲ್ಲ. ಸುಮ್ಕೆ ನಾಯಿ ಇರಬೇಕು, ನಾಯಿ ಇದ್ರೇನೆ ಮತ್ತೆ ಇವಾಗ ಸೋಜಾರ ಮನುಷ್ಯರು ಇರೋದಕ್ಕಿಂತ ನಾಯಿ ಇದ್ದರೆ ಇಷ್ಟವು ಕಾವಲು ಮನೆ ಬಾಕ್ಲಾಗೆ. CC ಕ್ಯಾಮ್ರಾ, ನಮ್ಮ ಗುಂಡ CC ಕ್ಯಾಮ್ರಾ ಇದ್ದಂಗೆ, ಯಾರನ್ನ ಬಂದರೆ ಸಾಕು ಹೋಗ್ಬಿಡ್ತಾನೆ ಕಳ್ಳ ನೆಕ್ಕೊಂಡು. ನಾವಿದ್ದರೆ ಮಾತ್ರ ಯಾರನ್ನೂ ಕಡಿಯಲ್ಲ. ರಾತ್ರಿ ಟೈಮ್ ನಮ್ಮ ಮಸಿಂಟಕ್ಕೆ ಯಾರನ್ನ ಬಂದ್ರಂತೂ ಏನಿಲ್ಲ. ನಮ್ಮ ಗುಂಡ ಒಳ್ಳೆನಲ್ಲ. ಗುಂಡ ನೀವು ಕರ್ಕೊಂಬರ್ಬೇಕಾಯ್ತು ಮುಂದಾಗ್ಲೇನಿ. ಕರ್ಕೊಂಬರೋಣ ಅಂತಿದ್ವಿ, ಏನು ಮಾಡ್ತೀಯ, ನಾವು ಬಿಡತ್ತ ಬೇರೆ ಊರಿಗೆ ಹೋಗೋದು, ಆಮೇಲೆ ಅಲ್ಲಿ ಯಾರನ್ನ ಕಡಿದ್ರೆ ಏನು ಮಾಡ್ತೀಯ ಅಂತೇಳಿ ಕರ್ಕೊಂಬರ್ಲಿಲ್ಲ. ನಾವಲ್ಲೇ ಬಿಟ್ಟು ಬಂದಿದ್ವಿ. ನಮ್ಮ ಮನೆ ತಮ್ಮರಂತ ಇದ್ದಾಳೆ 5 ಅಲ್ಲಿ ನಮ್ಮ ಹೊಲದ ಪಕ್ಕದಾಗಿ, ಅಲ್ಲಿ ಬಿಟ್ಟು ಬಂದಿದ್ವಿ. ಅವ್ರದ್ದು ಅಲ್ಲೇ ಮನೆ ಐತಿ, ಅಲ್ಲಿ ಮನೆ ಪಕ್ಕದಾಗಿ ಬಿಟ್ಟು ಬಂದಿದ್ವಿ ನಮ್ಮ ಮನೆ ಮಗಳಾಗಿ. ಇವಾಗ ಕರ್ಕೊಂಬಂದ್ವಿ. ಆಮೇಲೆ ಯಾರನ್ನ ಕಡಿದ್ರಿಲ್ಲ ಸಮಾಸ ಅಂತೇಳಿ ಬಿಟ್ಟು ಬಂದಿದ್ವಿ. ಕಡಿಲ್ಲ ಹೇಳಿ ಇವಾಗ ಯಾರನ್ನ ಈಗ ಇಂಥ ಮಾಡ್ತಾ ಇದ್ದಾರೆ ಕಿತಾಪತಿ ಅಂದಮೇಲೆ ಕಡಿದ್ರೆ ಮತ್ತೆ ಬಿದ್ದು ಬರೋದು. ನಾಯಿಗಿರೋ ನಿಯತ್ತು ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ, ಬೇರೆ ಯಾವ ಮನುಷ್ಯರಿಗೂ ಇಲ್ಲ ಅನಿಸುತ್ತೆ ನಿಜ ಹೇಳ್ಬೇಕಂತಂದ್ರೆ. ಇವತ್ತು ನಮ್ಮದು ನಾಯಿ ಇರೋದಕ್ಕೆ ಎಷ್ಟು ನಮಗೆ ಒಂಥರ ಧೈರ್ಯ ಗೊತ್ತಾ. ನಮ್ಮ ಮನೆ ತಾಗ ನಮ್ಮ ಅಮ್ಮನಿಗೂ ನನಗೂ ತುಂಬ ಧೈರ್ಯವಾಗಿದ್ವಿ. ನಾಯಿ ಇದ್ದಿದ್ದಕ್ಕೇನೆ ಇವತ್ತು ನಮ್ಮ ನಾಯಿ ಬಿಟ್ಟು ಬಂದಿರೋದಕ್ಕೆ ಇವತ್ತು ಹಿಂಗೆಲ್ಲ ಆಗಿರೋದು. ಅವಳು ಬಂದು ಇವಾಗ ಧೈರ್ಯವಾಗೆಲ್ಲ ಹಾಕೋಗ್ಬೇಕಂತಂದರೆ ಬರಲಿ, ರಾತ್ರಿಗೆ ಅದೇನು ಮಾಡೋರು ಇರ್ತಾರೆ, ರಾತ್ರಿಗೆ ಬರಲಿ. ರಾತ್ರಿಗೆ ಬಂದಾಗ ನಮ್ಮ ಗುಂಡೆ ಎಲ್ಲ ನೋಡ್ಕೊಂತಾನೆ. ನಾವು ಇವನ ಇದ್ದಾನೆ ಅಂದರೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ನಾವು ಕೈ ಬಿಟ್ಬಿಡ್ತೀವಿ. ಏನಾನ ಆಗಲಿ ಅವಳು ನಾವು ನೋಡ್ಕೊಂತಾನೆ ಅಂತ ಹೇಳಿ. ನೋಡ್ರಿ ಬರಲಿ ರಾತ್ರಿಗೆ. ಅದು ಯಾರು ಏನು ಮಾಡ್ತಾ ಇದ್ದಾರೆ, ಕೂದಲು ಆಕಾರ ಆಗಲಿ, ಹಸಿಗೆ ಬೇದಿ ಆಗಲಿ ಅಂತ ಮುಸರೆ ಕ್ಯಾತನ ಆಕಾರ ಆಗಲಿ, ಯಾರಾನ ಬರಲಿ ಇದ್ದಾವೆ.
ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.